नमस्कार. राजू सदाशिवगड ಶ್ರೀ ದುರ್ಗಾದೇವಿ ಪಸಲ್. ಇವತ್ತು ನೋಡಿ, ಈ ಎಲ್ಲ ಗಾಯಮಾತೆ ರಸ್ತೆ ಮೇಲೆ ಇದ್ದಾರೆ. ಆದರೆ ಅವರಿಗೆ ಓನರ್ ಯಾರು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಬಿಟ್ಟಿದ್ದಾರೆ. ಆದರೆ ಮಳೆಗಾಲ ಬಂದಿದೆ. ಇವರು ಸಣ್ಣ ಸಣ್ಣ ಮರಿ ಪಾಪ ರಸ್ತೆ ಮೇಲೆ, ಅವರಿಗೆ ಎಲ್ಲ ಹೋಗೋದಂತ ಗೊತ್ತಾಗೋದಲ್ಲ. ಆದರೆ ಅವರು ಈಗ ಶ್ರೀ ದುರ್ಗಾದೇವಿ ಮಾತೆ ಶರಣ ಹೋಗಿದ್ದಾರೆ. ಶ್ರೀ ದುರ್ಗಾ ಮಾತೆ ಶರಣ ಹೋಗಿದ್ದಾರೆ. ಅವರೇ ಮತ್ತು ಅವ್ರು ಕೇಳ್ತಾರೆ, ಮಾತೆ ನಮಗೆ ರಕ್ಷಣೆ ಮಾತೆ, ಈಗ ನಿಮ್ಮ ಜವಾಬ್ದಾರಿ. ಯಾಕೆಂದರೆ ನಮಗೆ ಇಲ್ಲಿ ಬಿಟ್ಟಿದ್ದಾರೆ. ನಾವು ಎಲ್ಲಿ ಹೋಗೋದು, ನಾವು ಏನು ತಿನ್ನುವುದು, ಮತ್ತು ಮಳೆಗಾಲದಲ್ಲಿ ನಾವು ಎಲ್ಲಿ ಸಾರ ತೊಗೊಳ್ಬೇಕು. ಅವರಿಗೆ ನೋಡಿರಿ, ಇಂಥ ಪರಿಸ್ಥಿತಿ ಇದೆ. ಈಗ ದುರ್ಗಾ ಮಾತೆ ಅವರಿಗೆ ರಕ್ಷಣೆ ಮಾತೆ, ಮತ್ತು ಈ ಸದಾಶಿವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಅವರು ಇದೆ ಪಾವನ ಸ್ಪಷ್ಟ ಆಗಿದೆ. ಇದು ಭೂಮಿ ನೋಡಿ, ಈಗ ಎಂಥ ಪರಿಸ್ಥಿತಿ ನೋಡಿ. ಈ ಆಕಳು ಈಗ ದೇವಿ ಮಾತೆಯಲ್ಲಿ ಶರಣಾಗಿದ್ದಾರೆ. ಈ ರಸ್ತೆ ಮೇಲೆ ಇದ್ದಾರೆ. ಆದರೆ ಇವರಿಗೆ ಸಂರಕ್ಷಣೆ ಮಾಡುವುದು ಯಾರು ಕರ್ತವ್ಯ. ಸಣ್ಣ ಸಣ್ಣ ಮರಿ ಇದ್ದಾರೆ ಇಲ್ಲಿ ನೋಡಿ. ನೋಡಿ, ಈಗ ಅವರು ಅನಾಥ ಆಗಿದ್ದಾರೆ. ಆದರೆ ದೇವಿ ಮಾತೆಗೆ ಅವರು ಶರಣರಾಗಿದ್ದಾರೆ. ಶ್ರೀ ದುರ್ಗಾ ದೇವಿ ಪ್ರಸನ್ನ ಸದಾಶಿವ ಕಾರವಾರ. ನಾವು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ಇವರಿಗೆ ಒಂದು ಸ್ಥಾನ ಕೊಟ್ಟು ಅವರಿಗೆ ಅಲ್ಲಿ ಒಂದು ಜಾಗ ಗೌರ್ಮೆಂಟಲ್ಲಿ ಎಕ್ವೈರ್ ಮಾಡಿಕೊಂಡು, ನಮ್ಮ ಎಲ್ಲ NGO ಇದ್ದಾರೆ, ನಮ್ಮ ಹಿಂದೂ ಸಮಾಜ ಸನಾತನ ಧರ್ಮದ ಎಲ್ಲ ಇದ್ದಾರೆ. ಈ ಗಾಯ ಮಾತೆ ರಕ್ಷಣೆ ಮಾಡಿ ಸರ್. ಮತ್ತು ಇಂಥ ಪರಿಸ್ಥಿತಿ ಯಾರಿಗೆ ಬರಲೇಬಾರ್ದು. ಮತ್ತು ಈ ಮಾತೆಯನ್ನು ನೀವು ಕಾಪಾಡಿ ಮತ್ತು ಅವರಿಗೆ ಒಂದು ಒಳ್ಳೆಯ ಸ್ಥಾನ ಕೊಡಿ. ಇದು ಒಂದು ಒಳ್ಳೆಯ ಕಾರ್ಯ. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ದುರ್ಗಾ ಮಾತಾ ಕಿ ಜೈ. ರಾಜೇಶಪುರಂ ಕಾರವಾರ. ಈ ಶರಣಾಗಿದ್ದಾರೆ ದೇವಿ ಮಾತೆ. ಈ ವಿಡಿಯೋ ಎಲ್ಲರಿಗೆ ವೈರಲ್ ಮಾಡಿ ಮತ್ತು ಗೋ ಮಾತಾ ರಕ್ಷಣೆ ಮಾಡಿ. ಧನ್ಯವಾದ. ಜೈ ಭಾರತ್ ಕಿ ಜೈ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ.